ಗಾಯ್ಸ್ ಏನು ಗೊತ್ತಾ, ನಾನು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿ ಇವತ್ತಿಗೆ 7 days ಆಯ್ತಾ. ಸೊ 6th ಮಿನಿ ಬ್ಲಾಗ್ ನೋಡ್ತಾ ಇದ್ದೀರಾ. ವೀಡಿಯೋಸ್ ಎಲ್ಲ ಹೇಗೆ ಆಗಿದೆ ಅಂತ ನೀವು ಹೇಳಬೇಕಾಯ್ತಾ. ನರಕಕ್ಕಿಂತ ಇನ್ನೇನಾದರೂ ಅಕಸ್ಮಾತ್ ಏನಾದರೂ ಬಂದರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ನಾವು ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಇವತ್ತು ಹೊರಗಡೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಏನು ಮಾಡೋದಿಲ್ಲ, ಆಗಲ್ಲ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಬ್ರೇಕ್ಫಾಸ್ಟ್ಗೆ ಪೊಟ್ಯಾಟೋನ ಚೆನ್ನಾಗಿ ತೊಳೆದು ಅದನ್ನು ಬಾಯ್ಲ್ ಮಾಡಿ ಅದರಲ್ಲಿ ಪೊಟ್ಯಾಟೊ ಪಲ್ಯ ಮಾಡಿ ದೋಸೆ ಜೊತೆ ತಿಂದು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಗಿಡಕ್ಕೆ ಸ್ವಲ್ಪ ನೀರಾಕಿ ಚಿಕನ್ ತರೋಣ ಅಂತ ಚಿಕನ್ ಶಾಪಿಗೆ ಹೋಗಿದ್ವಿ. ಅಷ್ಟರಲ್ಲಿ ರೂಮ್ಮೇಟ್ ಆಲ್ರೆಡಿ ಚಿಕನ್ ರೆಡಿ ಮಾಡ್ತಾಯಿದ್ರು. ಚಿಕನ್ ಕರಿ ರೆಡಿ ಆಗ್ತಾ ಇರೋದನ್ನು ನಾನು ಹಂಗೆ ನೋಡ್ತಾ, ಅಯ್ಯೋ ಯಾವಾಗ ರೆಡಿ ಆಗ್ತಾ ಅಂತ ವೆಯ್ಟ್ ಮಾಡ್ತಾ ಊಟ ರೆಡಿ. ಊಟ ಆಯಿತು ನಮ್ಮದು. ಊಟ ಆದಮೇಲೆ ಇವಾಗ ಜಸ್ಟ್ ಒಂದು ವಾಕ್ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೇನೆ ಆಯಿತಾ. ನನಗೆ ಆ್ಯಕ್ಚುಲಿ ಭಯ ಇಲ್ಲ ಆಯಿತಾ. ನನಗಿಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದರೆ ಐ ಬಿಲೀವ್ ಇನ್ ಮೈಸೆಲ್ಫ್. ಇನ್ನೊಂದು ವಿಷಯ ಏನಂದರೆ, ನನಗೆ ತುಂಬ ಒಂದು ಬೇಜಾರಾಗಿರೋ ವಿಷಯ ಇದೆ ಆಯಿತಾ. ಅಂದರೆ ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀನಿ. ಎಂಥ ಬೇಜಾರಂದರೆ, ನಾನು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ ಅಲ್ಲ, ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾನು ಜಾಲಿ ಮಾಡ್ತಾಯಿದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ, ಮತ್ತು ಆರಾಮಾಗಿದ್ದೀನಿ ಬ್ಯಾಂಗ್ಳೂರಲ್ಲಿ ಅಂತ. ನೋ, ನಾನು ಕಷ್ಟಪಟ್ಟು ನನಗೂ ಟೆನ್ಷನ್ ಇದೆ. ನಾನು ಆಫೀಸೆಲ್ಲ ಹೋಗಿ ಬಂದು ನನಗೆ ಟೈಮ್ ಸಿಕ್ಕಿದಾಗ ಮಾಡೋದು ಆಯಿತಾ. ಸೊ ಆಲ್ಮೋಸ್ಟ್ 6-7 days ಆಗಿದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಸೊ ನಮಗೂ ಬೇಜಾರಂತ ಇರುತ್ತೆ, ನಾವು ಬೇಜಾರನ್ನು ತಡ್ಕೊಂಡು ಎಲ್ಲ ವಿಡಿಯೋ ಮಾಡೋದು ಅಷ್ಟೇ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಮೇಲೆ ಬೇಜಾರು ಆಗುತ್ತೆ ಒಂದು ಕಡೆ, ಮತ್ತೆ ಕೋಪನೂ ಬರುತ್ತೆ ಆಯ್ತಾ. ಕೋಪ ಯಾವ ಥರ ಬರ್ತಾ ಇರುತ್ತೆ ಅಂದರೆ, ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.